ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತೀರಾ ಇಂಜಿನಿಯರಿಂಗ್ ಹಬ್. ಇವತ್ತಿನ ವಿಡಿಯೋದಲ್ಲಿ ರಿವ್ಯಾಲ್ಯೂಯೇಷನ್ ಯಾವಾಗ ಮತ್ತೆ ರಿವ್ಯಾಲ್ಯೂಯೇಷನ್ ಎಲ್ಲ ಹಾಕ್ಬೇಕು ಮತ್ತೆ ಅದ್ರ ಏನೇನ್ ಬೇಕು ಅದನ್ನು ಈ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಇಲ್ಲಿ ಆಲ್ರೆಡಿ ಇವತ್ತೇ ಬಿಟ್ಟಿದ್ದಾರೆ. ಇವತ್ತು ಸೆಕೆಂಡ್ ಸೆಮ್ ರಿಸಲ್ಟ್ ಬಿಟ್ಟು ಇವತ್ತೇ ರಿವ್ಯಾಲ್ಯೂಯೇಷನ್ ಯಾವಾಗ ಡೇಟ್ ಅಂತಲೇ ಹೇಳಿದ್ದಾರೆ. 2 ದಿವಸ ಇರೋದು, ಅದಕ್ಕೆ ಕರೆಕ್ಟಾಗಿ ನೋಡಿ. ಇಲ್ಲಿ ನೋಡಿ ಆಲ್ರೆಡಿ ಕೊಟ್ಟಿದ್ದಾರೆ. ಅಪ್ಡೇಟೆಡ್ ರಿಸಲ್ಟ್ ಅನೌನ್ಸ್ಡ್ ಅಪ್ ಟು 31/7/2026 BE BTech ಸೆಕೆಂಡ್ ಸೆಮಿಸ್ಟರ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಇಲ್ಲೊಂದು ನೋಟ್ ಕೊಟ್ಟಿದ್ದಾರೆ. ಏನಂತ ಅಂದ್ರೆ ರಿವ್ಯಾಲ್ಯೂಯೇಷನ್ ನ ನೀವು MCQ ಮತ್ತೆ OMR ಆನ್ಸರ್ ಶೀಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಕನ್ನಡ ಆ ತರದಕ್ಕೆ ಆಗಂಗಿಲ್ಲ, ಕನ್ನಡ ಅಥವಾ ಇಂಗ್ಲಿಷ್ ಆ ತರದಕ್ಕೆ ಆಗಂಗಿಲ್ಲ ಅಂತ ರಿವ್ಯಾಲ್ಯೂಯೇಷನ್. ಇದು ಡೇಟ್ ಕೊಟ್ಟಿದ್ದಾರೆ ನೋಡಿ. ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್ ಅಂಡ್ ಫೋಟೋ ಕಾಪಿ ಆಫ್ ಆನ್ಸರ್ ಸ್ಕ್ರಿಪ್ಟ್ ಬೈ ದಿ ಕಾಲೇಜಸ್. ಕಾಲೇಜಲ್ಲೇ ಕಟ್ಟಬೇಕು. ಅದು ಯಾವಾಗ ಅಂತ ಅಂದ್ರೆ ಈ ತಿಂಗಳು, ನೆಕ್ಸ್ಟ್ ತಿಂಗಳು ಆಗಸ್ಟ್ ಯಾವಾಗ ಅಂದ್ರೆ 4ನೇ ತಾರೀಕಿಂದ 6ನೇ ತಾರೀಕು, ಅಂದ್ರೆ 2 ದಿವಸ ಕೊಟ್ಟಿರೋದು. ನೀವೇನಾದ್ರೂ 7ನೇ ತಾರೀಕು ಹೋದ್ರೆ ಏನಾಗುತ್ತೆ ಅಂದ್ರೆ 500 ಪೆನಾಲ್ಟಿ ಇರುತ್ತೆ. ಏನಿಲ್ಲಿ ಫೀಸ್ ಕಟ್ತೀರಾ ಅದ್ರ ಜೊತೆ ವಿತ್ ಪೆನಾಲ್ಟಿ 500 ಇರುತ್ತೆ. ಎಷ್ಟು ಇದಕ್ಕೆ ಫೀಸು ಅದನ್ನು ಹೇಳ್ತೀನಿ. ಇನ್ಸ್ಟ್ರಕ್ಷನ್ ಟು ಸ್ಟೂಡೆಂಟ್ಸ್ ಏನು ಅಂತ ಅಂದ್ರೆ, ಇದು ನೀವು ಅಪ್ಲಿಕೇಶನ್ ಫೀಸು ಅಂದ್ರೆ ನಿಮ್ದು ಕಾಲೇಜಲ್ಲಿ ಕಟ್ತೀರ, ಅದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂದ್ರೆ 30 ರೂಪಾಯಿ. ಅದಾದ್ಮೇಲೆ ರಿವ್ಯಾಲ್ಯೂಯೇಷನ್ಗೆ ಎಷ್ಟು ಅಂದ್ರೆ 600 ಪರ್ ಸಬ್ಜೆಕ್ಟಿಗೆ, ಒಂದು ಸಬ್ಜೆಕ್ಟಿಗೆ 600 ರೂಪಾಯಿ. ನೆಕ್ಸ್ಟ್ UG ಫೀಸ್ ಫಾರ್ ಫೋಟೋ ಕಾಪಿ ಅಂದ್ರೆ ನೀವೇನಾದ್ರೂ ಆನ್ಸರ್ ಸ್ಕ್ರಿಪ್ಟ್ ನ ತಗೋತೀನ ಅಂತ ಅಂದ್ರೆ 400 ಪರ್ ಸಬ್ಜೆಕ್ಟ್. ಸ್ಟೂಡೆಂಟ್ಸ್ ಮಸ್ಟ್ ಪೇ ದಿ ಫೀಸ್ ಫಾರ್ ದಿ ಪರ್ ಇನ್ಸ್ಟ್ರಕ್ಷನ್ ಇನ್ಶೂರ್ಡ್ ಬೈ ದಿ ಕಾಲೇಜ್. ಕಾಲೇಜಲ್ಲೇ ಕಟ್ಬಿಟ್ಟು ಈ ಕಾಲೇಜಲ್ಲಿ ಇಷ್ಟು ಫೀಸ್ ನ ಕಟ್ಬಿಟ್ಟು ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೋದು. ಯಾರ್ಯಾರು ಮಾರ್ಕ್ಸ್ ಕಡಿಮೆ ಬಂದು ರಿವ್ಯಾಲ್ಯೂಯೇಷನ್ಗೆ ಹಾಕಿ, ಯಾಕಂದ್ರೆ ಪಾಸ್ ಆದ್ರೂ ಆಗ್ಬಹುದು. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್, ಅವ್ರಿಗೂ ಗೊತ್ತಾಗ್ಲಿ ರಿವ್ಯಾಲ್ಯೂಯೇಷನ್ ಡೇಟ್ ಯಾವಾಗ